ನಿಲ್ದಾಣದಲ್ಲಿ ಸ್ಥಾಪಿಸಲ್ಪಟ್ಟ ವೀರರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣವನ್ನು ಜನವರಿ 4, 2026ರಂದು ಉದ್ಘಾಟನೆಗೊಳಿಸುತ್ತೇವೆ. ಇದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲೆಯ ಸಚಿವರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಆಹ್ವಾನ ಮಾಡಿದ್ದೀವಿ. ಈಗ ಉಪಮುಖ್ಯಮಂತ್ರಿಗಳ ಸಮಯ ಕೊಟ್ಟಾರ, ಮುಖ್ಯಮಂತ್ರಿಗಳು ಸ್ಪಂದಿಸ್ಯಾರ. 4ನೇ ತಾರೀಕಿನಷ್ಟಿಗೆ ಅವರು ಬರ್ಬೋದು. ಅದಕ್ಕೆ ನಾವು ಎಲ್ಲರನ್ನೂ ಕರ್ಕೊಂಡು 4ನೇ ತಾರೀಕಿಗೆ 22 ಫೂಟ್ ಎತ್ತರಿದ್ದ ಚೆನ್ನಮ್ಮನ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ. ಅದಕ್ಕೆ ಇದು ಸ್ವಲ್ಪ ಲೇಟ್ ಆಗೈತಿ, ಆದ್ರೂ ನಾವು ಅದನ್ನು ಇದು ಮಾಡ್ಲಾಕತ್ತೀವಿ. ಯಾಕೆ ಲೇಟ್ ಆಗ್ತಂದ್ರೆ ಅವು ಮೊದಲೇ ಶಿಲ್ಪಿ ಸ್ವಲ್ಪ ಆಗಿ ಕೈ ಬಿಟ್ಟ, ಆಮೇಲೆ 2-3 ಶಿಲ್ಪಿಗಳನ್ನು ನೋಡಿ ಮತ್ತೊಂದು ಶಿಲ್ಪಿ ಮಾಡಿದ. ಅದಕ್ಕೆ ಎಲ್ಲ ಮೂರ್ತಿಗಳ ಕೆಲಸ ಮುಗಿದೈತಿ. ಇನ್ನು ಅದ್ರ ಹಿಂದೊಂದು ಧ್ವಜಸ್ತಂಭ ಮಾಡೀವಿ, ಒಂದು 100 ಫೂಟಿಂದು. ಅದಕ್ಕೆ ಕರ್ನಾಟಕ ಧ್ವಜ ಹಾರಿಸ್ತೀವಿ. 21 ಫೂಟ ಅಗಲ, ಉದ್ದ 12 ಫೂಟ್ ಅಗಲದ್ದು. ಅದು ಒಂದು ಅವತ್ತೇ ಧ್ವಜಾರೋಹಣ ಆಕೈತಿ.